Hi, good evening. Yes, sir. Yeah. Hi. ಅಲ್ಲೆಲ್ಲ ಬಂದ್ಬಿಟ್ರೆ ಬೆಟ್ರಲ್ಲ ಇದು ಓಕೆ ಬಿಟ್ಟಾಕಿ ಯಾರನ್ನು ಕ್ಲೋಸ್ ಮಾಡ್ಬೇಕಪ್ಪ? ಎಸ್ ಸರ್, ಸ್ಟಾರ್ಟ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆಲ್ ಆಫ್ ಯು. ಸಾರಿ ಸ್ವಲ್ಪ ಲೇಟ್ ಆಯಿತು, ನಾಟ್ ಟುಡೇ ಮೀಟಿಂಗ್ ಬಿಕಾಸ್ ಆಫ್ ಆಲ್ ಮುಗಿಯೋದು ಸ್ವಲ್ಪ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆ ಕಡೆ. ಸೊ ಯು ಕ್ಯಾನ್ ಸ್ಟಾರ್ಟ್. ಸ್ಟಾರ್ಟ್. ಎಲ್ಲರೂ ಸಿನಿಮಾ ಫಸ್ಟ್ ಕೇಳಿ, ಏನೇನು ನಿಮ್ದು ಕ್ಯೂರಿಯಾಸಿಟಿ ಕ್ವಶನ್ಸ್ ಇದೆ ಲಾಸ್ಟ್ ಅಲ್ಲಿ ಕೇಳಿ. No, I mean it. I'm going to answer everybody. I have no inhibitions. Just let's talk about cinema. One second. I have to. Brother. ಎಲ್ಲ ಮೊಬೈಲ್ ಸೆಲೆಕ್ಟ್ ಮಾಡ್ಕೊಬಿಡಿ. Sorry, I'm handling a lot of other issues also. Sensor and all, yeah. Tell me. First time ಅದು ಅಪ್ರೂಪಕ್ಕೆ ಕ್ಲೋಸ್ ಅಪ್ ಅಂತ ಸಿಕ್ಕಿದ್ದೀರಿ ಸರ್, ಹೇಗಿದ್ದೀರಾ? ಇದು ಕ್ಲೋಸ್ ಅಪ್ ಅನ್ನಲ್ಲಮ್ಮ, ಇಲ್ಲಿರ್ಬೇಕು. I'm good. Thank you. Good, thank you. 108 ದಿನ ಶೂಟಿಂಗ್ ಮುಗಿಸ್ಕೊಂಡು 111 ಲೊಕೇಶನ್ ಎಲ್ಲ ಮುಗಿಸ್ಕೊಂಡು 108 ದಿನ ಶೂಟಿಂಗ್ ಮುಗಿಸ್ಕೊಂಡು 111 ಲೊಕೇಶನ್ ಎಲ್ಲ ತಿರುಗಾಡಿ ಫೈನಲಿ ಅಭಿಮಾನಿಗಳ ಮುಂದೆ ಮಾರ್ಕ್ ಬರ್ತಾರೆ. ಹೇಗೆ ಅನಿಸ್ತದೆ? ನಿಮಗೆ ಕೇಳ್ಬೇಕು ಹೇಗೆ ಅನಿಸ್ತದೆ. ನನಗೆ ಹೇಗೆ ಅನಿಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ? ಐ ಆಮ್ ವೆರಿ ಹ್ಯಾಪಿ. ಅಂದ್ಕೊಂಡಂಗೆ ಮಾಡಿದ್ದೀವಿ. ಇಟ್ಸ್ ನಾಟ್ ಈಸಿ. ಎಲ್ಲದೂ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಚಾಲೆಂಜಸ್ಗಳಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ, ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ. ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ, ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ. ಇದೆಲ್ಲ ಸರಿ ಇದ್ರೆ ಜೇಬ್ ಒಪ್ಪಲ್ಲ. ಸೊ ಇದೆಲ್ಲದರಲ್ಲೂ ಒಂದು ಕೂಡ್ಕೊಂಬರ್ಬೇಕು ಅಂದ್ರೆ ಐ ಥಿಂಕ್ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಟು ಸಪೋರ್ಟ್ ಯು, ಆಕ್ಟರ್ಸ್ ಟು ಸಪೋರ್ಟ್ ಯು, ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಯು. ಅಲ್ಲಲ್ಲೇ ಸುಸ್ತಾಗ್ತಾ ಇರುತ್ತೆ. ಐ ಥಿಂಕ್ ಅವಾಗ ದಟ್ ಇಸ್ ದ ಟೈಮ್ ವೆನ್ ಯು ಟೆಲ್ ಯೋರ್ ಸೆಲ್ಫ್ ಒನ್ ಮೋರ್ ಸ್ಟೆಪ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನು ಏನು ಹೇಳ್ತೇನೆ, ಆ ದಿನಗಳಲ್ಲಿ ಸಿನಿಮಾ ಮುಗ್ಸೋಕ್ಕಾಗಲ್ಲ ಅನ್ನೋದು ದೊಡ್ಡದಲ್ಲ ಸರ್. ಯಾರು ಬೇಕಾದ್ರೂ ಮಾಡೋರು. ಆ ಸ್ಕೇಲಿನ ಸಿನಿಮಾ ಇದೆಯಲ್ಲ, ಒಂದಷ್ಟು ದೊಡ್ಡ ಬೌಂಡ್ರೀಸು, ದೊಡ್ಡ ಸ್ಕೇಲ್, ದೊಡ್ಡ ಕಾಂಟೆಂಟ್, ಅಬೌಟ್ 80 ಆಡ್ ಲೊಕೇಶನ್ಸ್, 20 ಆಡ್ ಸೆಟ್ಸ್, ಅಷ್ಟು ಜನ ಆ್ಯಕ್ಟರ್ಸು, 107 days within 120 days of 107 days of call sheet, shoot 166 call sheets. It's not a joke. ಎಲ್ಲೋ ಒಂದು ಕಡೆ ನಮಗೆ ಕೆಲವ್ರಿಗೆ ಅನ್ಸೋದು ಇರುತ್ತಲ್ಲ, ಸಾಕಿ ಏನು ಆಗಲ್ಲ ಇದು, ಆರಾಮ ಮಾಡೋಣ. ಯಾಕಂದ್ರೆ ಈ ಮಧ್ಯದಲ್ಲಿ ಒಂದು 17-18 ಜನ ಅಡ್ಮಿಟ್ ಆಗಿದ್ದಾರೆ. ನಾಟ್ ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ನಾವು ಒಂದು ದೊಡ್ಡ ಕಂಟ್ಯಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ. ವಿ ಆರ್ ವೆರಿ, ಹೆಲ್ತ್ ವಾಸ್ ನಾಟ್ ಸಪೋರ್ಟಿಂಗ್, ಬಟ್ ದೇ ಆರ್ ಆಲ್ಸೋ ವಿ ಹ್ಯಾವ್ ಪುಶ್ಡ್. ಇಟ್ ಟೇಕ್ಸ್ ಲಾಟ್. ಸರ್, ಯಾಕಂದ್ರೆ ಈ ಪ್ರಶ್ನೆ ಎಷ್ಟೋ ಯಂಗ್ ಸ್ಟಾರ್ಸ್ ಟೆಕ್ನಿಷಿಯನ್ ಆಗಿ ಬರ್ಬೇಕನ್ನೋರು ಕಾಯ್ತಾ ಇದ್ದಾರೆ. ಏನ್ ಮಾಡಿದ್ರು ಅಂತ ರೋಬೋಟಿಕ್ ವರ್ಕು ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ? ರೋಬೋಟ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ ಸರ್. ನಾವು ಕರೆಕ್ಟ್ ಆಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿರೋದು. ವಿ ಶುಡ್ ಬಿ ಫೈನ್. ವೈ ಆರ್ ವಿ ಡಿಪೆಂಡಿಂಗ್ ಆನ್ ರೋಬೋಟ್ಸ್? ಐ ಥಿಂಕ್ ನಮಗದು ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗಿದೆ. ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಆರಾಮಾಗಿರ್ತೀರಿ, ಮನೆಗೆ ಹೋಗ್ತೀರಿ, ಬಟ್ ಅಟ್ ಸಮ್ ಟೈಮ್ ನಿಮ್ಮ ಚಾನೆಲ್ಸ್ ಇರ್ಬೋದು, ನಿಮ್ಮ
ಪ್ರೊಫೆಷನಲಿ ಯು ಮೇ ಬಿ ನೀಡೆಡ್ ದಟ್ ಯಾವುದೋ ಸಿಚುವೇಶನ್ ಸೊಸೈಟಿ ನಡಿಬೇಕಾದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಗೋ ಹೋಮ್ ಅಟ್ ಆಲ್ ಫಾರ್ ಸೋ ಮೆನಿ ಡೇಸ್. ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್? ಕರೆಕ್ಟ್? ಸೊ ಇಟ್ ವಾಸ್ ಲೈಕ್ ದಟ್. ಇವಾಗ ಈ ಸಿನಿಮಾ ನಮ್ಮ ಮಗು. ಸಪೋಸ್ ಒಂದು ತಂದೆ ತಾಯಿಗೆ ಮಗು ಆಗಲಿ, ಈಗ ನನಗೆ ನನ್ನ ತಾಯಿ ಹಾಸ್ಪಿಟಲ್ ಇರಬೇಕಾ ತಗೊಳೋಣ, ಆ ಸಂದರ್ಭದಲ್ಲಿ ಮನೆಗೆ ಹೋಗ್ಬೇಕು, ಸ್ನಾನ ಮಾಡಬೇಕು, ರೆಸ್ಟ್ ಬೇಕು, ಹೊಟ್ಟೆನೂ ಹಸಿತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಬಾದರ್ಡ್ ಇಸ್ ಪ್ರೇಯರ್ಸ್ ಅಂಡ್ ಮೈ ಮದರ್. ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ? ಅದಕ್ಕೆ ನಾವು ಏನು ಬೇಕೋ ವಿ ವಿಲ್ ಗಿವ್ ಎವ್ರಿಥಿಂಗ್, ಬಿಕಾಸ್ ಅದು ನಮ್ಮದು ಕೊಡಬೇಕು ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ಲಿ ಆ ಟೈಮಲ್ಲಿ ಬರಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಅ ಲಾಟ್ ಆಫ್ ಹಾಲಿಡೇಸ್. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಈಗ ಕ್ವಾಂಟಮ್ ಅಮೌಂಟ್ ನಾವು ಹಾಕಿರ್ಬೇಕಾದ್ರೆ ಫಾರ್ ದಟ್ ಟು ರೆವಿನ್ಯೂ ಅಲ್ಲಿ ವಾಪಸ್ ಬರ್ಬೇಕಾದ್ರೆ ಎನಿ ಸಿನಿಮಾ ವಿತ್ ಅ ಗ್ರೇಟ್ ಬಜೆಟ್ ನಮಗೆ ಹಾಲಿಡೇಸ್ ಬೇಕಾಗುತ್ತೆ, ಟ್ರಾಫಿಕ್ ಕಮ್ಮಿ ಇರಬೇಕಾಗುತ್ತೆ ರಿಲೀಸಸ್ ಅಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಐ ಕುಡ್ ನಾಟ್ ಸಿ ಬಿಯಾಂಡ್ ಡಿಸೆಂಬರ್ 25th. ಸರ್, ಬೆಳಗ್ಗೆ ಪೋಸ್ಟ್ ಹಾಕೊಂಡಿದ್ರಿ ಆಲ್ ಸೆಟ್ ಅಂತ, 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು, ಕ್ವಶನ್ ಮಾರ್ಕ್ ಹಾಕಿ. ನೀವು ಕ್ವಶನ್ ಮಾರ್ಕ್ ನೋಡ್ಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ ನಾನು. ಅದೇ ಸರ್, 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂತ ಪಯಣ. ಈಗಲೂ ಸರ್ ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಅಂಕಲ್? ಏನು ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಡೇಸಲ್ಲಿ ಒಂದು ಇರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ, ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ ಇದೆ. ಅವ್ರದ್ದು ಎಲ್ಲರದ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು. ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹು ಬಿಲೀವ್ ಇನ್ ಮೀ. ಕರೆಕ್ಟ್? ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಸಿನಿಮಾ ಥಿಯೇಟ್ರಿಗೆ ಬಿಡ್ಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತೊಗೊಂಡು ಬಂದಾಗ ಅಥವಾ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಟು ಬಂದಾಗ ಐ ಮೈಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ದಲೇ ಇರ್ಬೋದು, ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳ್ಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದ್ಮೇಲೆ ನೀವು ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 days ನೀವು ಹೇಳಿದ್ರಿ, ಬಟ್ ಐ ಕೆನಾಟ್ ಸೇ ದಟ್ 107 days ಅಲ್ಲಿ ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು. ಮುಗಿಸ್ಬಿಡೋಣ ಅಂತ ಹೋದ್ರೆ 107 days ಬೇಡ ಸರ್. ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗಲೂ ನಾನು 1-2 ಸತಿ ಫೋನಿಗೆ ಹೋಗಿ ಬಂದಿದ್ದೇನೆ. ಏನಕ್ಕಂದ್ರೆ ದೇರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕದ್ ಬರ್ತಾ ಇರ್ತಾವೆ ಸರ್. ಯಾವತ್ತು ಒಂದು ಹೇಳ್ತೀನಿ ಕೇಳಿ, ಇಡೀ ಮನೆಯಲ್ಲಿ ನಿಮ್ಮ ಗೋಡೆ ಕಾರ್ಪೆಟ್ ಯಾವುದು ತೊಂದರೆ ಕೊಡೋದಲ್ಲ, ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನ ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣಲ್ವಲ್ಲ ಎಲ್ಲಿದ್ದಾವೆ ಅಂತ. ಅದನ್ನ ಹುಡ್ಕೊಂಡು ಹೊಡಿಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತಾ ಇದಾವೆ. ಸರ್, ಸುಮನ್ ಟಿವಿ ಮಹೇಶ್ ಅಂತ. ಜನವರಿ 31ಕ್ಕೆ ನೀವು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನ ನೀವು ಕೇಳಿದ್ದೀರಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರ್ಲಿಲ್ವಾ? ಕೇಳಿದ್ರೆ ಆಗ ಯಾಕೆ ಮಾಡಿರ್ಲಿಲ್ಲ? ಇದರ ಹೊಸತನ ಏನಿದೆ ಅಂತ ಈಗ ಮಾಡ್ತೀವಿ. How old are you? ಸರ್, 30 ವರ್ಷ. ಆನ್ ದ ಅದರ್ ಹ್ಯಾಂಡ್ ಏನಕ್ಕೆ ನಿಮಗೆ ಕೇಳಿದೆ ಅಂದರೆ, ಇಟ್ಸ್ ನಾಟ್ ಟು ಶೋ ದಟ್ ಸಿ ಮೈ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ. ಗಾಡ್ಸ್ ಗ್ರೇಸ್, ಐ ಆಮ್ ಸ್ಟಿಲ್ ಅರೌಂಡ್ ಸರ್. ಯು ಆರ್ ಬಾರ್ನ್ ವೆನ್ ಐ ಥಿಂಕ್ ಐ ಜಸ್ಟ್ ಕೇಮ್ ಇನ್. ಯು ಎಂಟರ್ಡ್ ದ ವರ್ಲ್ಡ್ ಅಂಡ್ ಎಂಟರ್ಡ್ ಸಿನಿಮಾ ಗ್ರೇಸ್ಫುಲಿ 30 years ನಾನು ನಿಮ್ಮ ಪ್ರಶ್ನೆಗಾಗಿ ಕಾದಿದ್ದೀನಿ. ಸೊ ಆ ರೀತಿ ತಗೊಳ್ಳೋಣ. ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇವಾಗ ಮನೆಯಲ್ಲಿ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ 2 to 3 children, ಐ ಆಮ್ ನಾಟ್ ಶ್ಯೂರ್. ಜಸ್ಟ್ ಬಿಕಾಸ್ ನಿಮಗೆ ಒಂದು ಮಗು ಇದೆ ಅನ್ನೋ ತಕ್ಷಣ 2ನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೋಬೇಡಿ. ದಟ್ ಇಸ್ ನ್ಯೂ. ಮಾರ್ಕಲ್ಲಿ ಏನು ನೋಡಿದೆ, ಏನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ. ನನ್ನ ಜನ ನೋಡಕ್ಕೆ ಹೋದಾಗ ಮ್ಯಾಕ್ಸ್ ಏನು ಇಷ್ಟಪಟ್ಟಿದ್ರು, ಏನು ಕೊಡಬಲ್ಲೆ. ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲ್ಲಾರಂಗ ಭಾಷಾ ಹೋಗ್ಬೇಕಾದ್ರೆ ಈ ವರ್ಷ ಬರಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್. ಅವರು ನಾಟ್ ಹೇಳಿದ ಜ್ಞಾಪಕ ಆಯ್ತು ನನಗೆ. ಕರೆದೆ, ವೆರಿ ಬ್ಯೂಟಿಫುಲಿ ಹಿ ಹ್ಯಾಡ್ ಡನ್. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿದೆ ಹೊರತು ಸಿಕ್ಕಾಪಟ್ಟೆ ಗೊತ್ತಿಲ್ಲ, ನನ್ನ ವೀಕ್ಷಕರು ಗೊತ್ತಿಲ್ಲ. ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು ಅವರು. ಫಸ್ಟ್ ಡೇ ಯಾವಾಗ ನರ್ತಕಿಲಿ ಓಪನ್ ಆಯಿತು, ಹಿ ಸಾ ಎವ್ರಿಥಿಂಗ್, ಹಿ ಲರ್ನ್, ಹಿ ಕೇಮ್ ಬ್ಯಾಕ್. ಸೊ 10 bounds ಮೋರ್ ಬಂದಿದ್ದಾರೆ. ಹಿ ಈಸ್ ಏಬಲ್ ಟು ರೈಟ್
ವೆರಿ ವೆಲ್ ಫಾರ್ ಮೈ ಆಡಿಯನ್ಸಸ್. ಸೊ ಅದನ್ನು ಕೇಳಿದಾಗ ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದವನು ಅದ್ರ 10%, 4 ಪಟ್ಟು ಅಟ್ಲೀಸ್ಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ವಿಲ್ ಎಕ್ಸೈಟ್ ನೀನು. ಕರೆಕ್ಟ್. ಅಂಡ್ ಐ ಗಾಟ್ ವೆರಿ ಎಕ್ಸೈಟೆಡ್ ವಿತ್ ದ ಕ್ಯಾರೆಕ್ಟರ್ ಆರ್ಕ್. ಅಂಡ್ ಎಲ್ಲದಕ್ಕೆ ಏನು ಹೆಚ್ಚಾಗಿ ಅಷ್ಟು ಪಾತ್ರಗಳು ಅಕ್ಕಪಕ್ಕದಲ್ಲಿ, ಆ್ಯಂಡ್ ದ ಸ್ಕೇಲ್ ಆ್ಯಂಡ್ ದ ಮೊಮೆಂಟಮ್ ಆಫ್ ದ ಸ್ಪೀಡ್ ಆಫ್ ದ ಫಿಲ್ಮ್, ಆ್ಯಂಡ್ 4 ಪ್ಯಾರಲಲ್ ಲೈನ್ಸ್ ಏನು ವರ್ಕ್ ಆಗ್ತಾ, ಹೌ ದ ಸ್ಟೋರಿ ಅನ್ಫೋಲ್ಡ್ಸ್, 48 hours ಟೈಮ್ ಲೈನ್ ಸಿನಿಮಾದಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟ ಆಗಿದ್ದು ಒಂದೇ ಕಾಸ್ಟ್ಯೂಮ್, ಚೇಂಜ್ ಮಾಡೋಕ್ಕೇನಿಲ್ಲ. ಆ್ಯಂಡ್ ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ, ಗ್ಲಾಮರ್ ಹಾಕಕ್ಕೆ ಮೇಕಪ್ ಇಲ್ಲ. ತುಂಬ ಖುಷಿಯಾಗಿದೆ, ಹಂಗೆ ಹೋಗ್ಬಿಡ್ಬೋದಲ್ಲ ಶೂಟಿಂಗಿಗೆ, ಅದೊಂದಿತ್ತು ನನಗೆ. ಸೊ ಎವ್ರಿಥಿಂಗ್ ಪುಟ್ ಟುಗೆದರ್ ಐ ಗೆಸ್. ಸರ್ ಆಕ್ಚುಲಿ ಬಿಲ್ಲರಂಗ ಭಾಷೆ 2 ವರ್ಷ ಮೇಲಾಗ್ತದೆ ಸರ್ ಅನೌನ್ಸ್ ಮಾಡಿ. ಈಗ ಎರಡಲ್ಲಮ್ಮ, ಬಿಲ್ಲರಂಗ ಭಾಷಾ ಫಸ್ಟ್ ಟೈಮ್ ನಾವು ಹೇಳಿದಾಗ ಆಲ್ಮೋಸ್ಟ್ 7 years ಬ್ಯಾಕ್. ಯಾಕೆ ಸರ್? ಬಿಫೋರ್ ವಿಕ್ರಾಂತ್ ರೋಣ ಆಕ್ಚುಲಿ ನೀವು ನೋಟಿಸ್ ಮಾಡಕ್ ಹೋದ್ರೆ ಒಂದು ಚಿಕ್ಕದಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನೂಪ್ ಭಂಡಾರಿ. ಬಟ್ ದೆನ್ ಬಿಲ್ಲರಂಗ ಭಾಷಾ ಮಾಡಕ್ ನಾವು ಇಳಿದಾಗ ಸ್ವಲ್ಪ ಭಯ ಇತ್ತು ನಮಗೆ. ಬಿಕಾಸ್ ಆ ಸ್ಕೇಲ್ ಮಾಡೋಕ್ಕಾಗತ್ತಾ ನಮಗೆ, ದುಡ್ಡಿನ ಪ್ರಶ್ನೆ ಅಲ್ಲ. ಏನಾಗಿದೆ, ಎಷ್ಟೋ ಸಿನಿಮಾ ನೋಡಿರ್ತೀರಿ ನೀವು, ಕೆಲವು ಟೈಮ್ CG ರಾಂಗ್ ಆಗಿ ಕೆಲವು ಎಡವಟ್ಟುಗಳಾದಾಗ, ಇವಾಗ ನಮಗೆ ವಿಕ್ರಾಂತ್ ರೋಣ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ, ನಮ್ಮ ಕೆಪಾಸಿಟಿ ಗೊತ್ತಿಲ್ಲ, ನಾವು ಮಾಡೋಕ್ಕಾಗತ್ತಾ, ಏನೋ ಕನ್ಸು ಕಟ್ಕೊಂಡು ಹೋಗಿ ಏನಾಗುತ್ತೆ ಗೊತ್ತಾ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾವು ಯಾರು ಕಲಾವಿದರಾಗಲಿ ಸಿನಿಮಾ ಮಾಡೋರು, ನಾವು ಫ್ಲಾಪ್ ಕೊಟ್ಟಾಗ ನಾವು ಯಾರು ಸೋತಿಲ್ಲ. ನಮ್ಮ ಸಿನಿಮಾ ನೋಡಿ ನೀವು ಹೊರಗಡೆ ಬರ್ಬೇಕಾದ್ರೆ ನಗಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿ ಐ ಥಿಂಕ್ ವಿ ಆರ್ ಆಲ್ ಫಿನಿಶ್ಡ್. ಸೊ ದಟ್ ಸ್ಕೇರ್ಸ್ ಅಸ್ ನೋ. ಸೊ ಬಿಲ್ಲರಂಗ ಭಾಷಾ ವಾಸ್ ಅ ವೆರಿ ಡೆಲಿಕೇಟ್ ಫಿಲ್ಮ್ ವೇರ್ ತುಂಬ ನಾಲೆಜ್ ಬೇಕಿತ್ತು. ಸೊ ಮಧ್ಯದಲ್ಲಿ ನಮ್ಮ ಕೈಲಿ ಆಗುತ್ತಾ ಅಂತ ಒಂದು ಪ್ರಯತ್ನ ಪಡೋಣ ಅಂತ ಅಂದಾಗಲೇ ಮಾಡಿದ್ದು ವಿಕ್ರಾಂತ್ ರೋಣ. ಸೊ ವಿಕ್ರಾಂತ್ ರೋಣದಲ್ಲಿ ಅನೂಪ್ ಭಂಡಾರಿ ಬೀಯಿಂಗ್ ಅನೂಪ್ ಭಂಡಾರಿ ಲರ್ನ್ಡ್ ಅ ಲಾಟ್ ಆನ್ CG. ನೀವು ಆ ವಿಕ್ರಾಂತ್ ರೋಣದಲ್ಲಿ ನೋಡಿರ್ತೀರಿ ಹೌ ಬ್ಯೂಟಿಫುಲಿ ಹಿ ಕ್ರಿಯೇಟೆಡ್ ದಟ್ ಫಾರೆಸ್ಟ್, ಅನದರ್ ಲ್ಯಾಂಡ್. ಅಲ್ಲಿಂದ ಕಲ್ತ್ವಿ, ಎಲ್ಲ ಮಾಡಿದ್ರು. ದೆನ್ ಹಿ ಈಸ್ ಏಬಲ್ ಟು ಡೂ ಇಟ್ ಟುಡೇ. ಇವತ್ತಿಗೆ ಬಂದು ಕುತ್ಕೋತು ಬಿಕಾಸ್ ಬಡ್ಜೆಟ್ ಇಸ್ ವೆರಿ ಹೈ. ವಿ ನೀಡೆಡ್ ರೈಟ್ ಇನ್ವೆಸ್ಟರ್ಸ್, ವಿ ನೀಡೆಡ್ ರೈಟ್ ಬಿಲೀಫ್ಸ್. ಸುಮ್ಮನೆ ದುಡ್ಡಿದೆ, ಆಸೆ ಇದೆ ಅಂತ ಕೈ ಹಾಕಿ ಆಮೇಲೆ ಏನೋ ಆಗ್ಬಿಡ್ಬಾರ್ದು. One sec. Sorry. I cannot ask you to keep quiet, but okay. Yeah. Sir, thank you, sir. Thank you so much. ಕಂಪ್ಲೀಟ್ ಇಂಟರ್ವ್ಯೂ ಪ್ಯಾಕೇಜ್ ಅಲ್ಲಿ ಇದೀನಿ, ಎಲ್ಲ ನಿಮ್ಮವರೇ ಅದರ ಮುಂದೆ. ಎಸ್ ಸರ್. ಸರ್. ಎಸ್ ಡೆಫಿನೆಟ್ಲಿ. ವಿಲ್ ಗೋ. I'll come. Done. Anytime. Shortly we'll go. Done. Okay. All right. Done. Bye. Sit down. ಮ್ಯಾಕ್ಸ್ ಆದ್ಮೇಲೆ ಸೇಮ್ ಡೈರೆಕ್ಟರ್ ಸೇಮ್ ಕಾಂಬಿನೇಷನ್, ಬಟ್ ಆ ಸಿನಿಮಾ ಇರುವಂಥ ಎಕ್ಸ್ಪೆಕ್ಟೇಷನ್ ಈಗ ಮಾರ್ಕ್ ಮುಂದೆ ಮೊದಲೇ ಶೋ ಸರ್, ನೆಕ್ಸ್ಟ್ ಲೆವೆಲ್ ಜನ ಸೇರ್ಕೊಂಡು ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡಿದ್ರೆ, ಆಮೇಲೆ ನಿರ್ದೇಶಕರಿಗೆ ಒಂದು ರೀತಿ ಭಯ ಇದೆ ಅಥವಾ ಇನ್ನೂ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಈ ರಿವರ್ಸ್ ಅಲ್ವಾ ಸರ್ ಅದು. ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅನ್ಕೊಳ್ಳಿ, ಅವಾಗ ಪ್ರಾಬ್ಲಮ್ ಆಗಿರೋದು ನಮಗೆ. ಏನಪ್ಪ ಇಷ್ಟೆಲ್ಲ ಮಾಡಿರೋ ಜನ ಇಲ್ಲ ಅಂತ. ಜನ ಬಂದರು ಅಂದರೆ ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಟ್ಟಿದಾರಂತ ಅರ್ಥ. ಅದನ್ನ ನೀವು ಜವಾಬ್ದಾರಿಯಾಗಿ ತೊಗೊಂತಿರೋ, ಭಯದಲ್ಲಿ ನೋಡ್ತಿರೋ. ಭಯದಲ್ಲಿ ನಾವು ಯಾಕೆ ನೋಡೋಣ? ಇಲ್ಲ ಮಾಡಿದ್ವಿ, ಸುತ್ತಿದ್ದೀವಿ. 22-24 ದಿನದಲ್ಲಿ ಒಂದು ಸುತ್ತಿದ್ದೀವಿ. ಅದು ವಿಚಾರ ಬೇಡ, ಫಾಸ್ಟೆಸ್ಟ್ ಅಲ್ಲ. ಬಟ್ ಈ ವಿಚಾರವಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಅಲ್ಲಿ ಒಂದು ಬಿಗ್ಗರ್ ಸ್ಕೇಲ್ ಅಲ್ಲಿ ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನ ಮಾಡಿದ್ವಿ ಅಷ್ಟೇ. ಫಾಸ್ಟೆಸ್ಟ್ ಅನ್ನೋಕ್ಕೋಸಿ ಅದನ್ನ ತೊಗೊಳಕ್ ಹೋಗ್ಬೇಡಿ, ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್. ನಮ್ಕಿನ್ನ ಸ್ಪೀಡಾಗಿ ಮಾಡಿರೋರು ಇದ್ದಾರೆ. ಈ ಸ್ಕೇಲ್ ಸಿನಿಮಾ, ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ, ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ, ಒಂದು 88 ಲೊಕೇಶನ್ ಇರೋ ಸಿನಿಮಾ, ಒಂದು 20 ಸೆಟ್ ಇರೋ ಸಿನಿಮಾ, ಇದನ್ನ ನಾವು ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಸರ್. ಅಂಡ್ ಸೆಕೆಂಡ್ಲಿ ಇದನ್ನ ತೊಗೊಳಕ್ ಹೋದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊತೀನಿ.
ಹೇಳಕ್ ಒಂದೇ ಕಾಸ್ಟ್ಯೂಮ್ ಇರ್ಬೋದು. ನಾನು ನೋಡಬಾ ರೆಡಿ. ಈಗ ಕಾಸ್ಟ್ಯೂಮು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಯಾರದು ನೋ ವೇಟ್ ಅದು ಯಾರದು ಬಿಟ್ಬೇಡಿ ಅಂತ ಹೇಳಿ. ಏನ್ ಮಾಡ್ತಾ ಇದ್ದೀರಾ ಸರ್? ಏನಾಯ್ತು ಮಾತಾಡ್ಬೋದಾ? ಈ ಕಾಸ್ಟ್ಯೂಮ್ ನೀವು ತಗೊಳಕ್ ಹೋದ್ರೆ ಸ್ಟಾರ್ಟಿಂಗಲ್ಲಿ ಸೇವ್ ಮಾಡ್ಬಿಡಿ. ಸ್ಟಾರ್ಟಿಂಗಲ್ಲಿ ಈಗ ಯಾವುದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ಕೊಳ್ಳೋಣ. 4ನೇ ದಿನ ಬಂದ್ಬಿಟ್ಟು ಈಗ 30ನೇ ದಿನದ್ದು 30th ಸೀನ್ ತೆಗಿತಾ ಇದೀವಿ ಅನ್ಕೊಳ್ಳೋಣ. ಈ 30th ಸೀನಿಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹೇಗಾಗಿರುತ್ತೆ? ಏನಾದ್ರು ಫೈಟ್ಸ್ ಆಗಿರುತ್ತಾ, ಗಲಾಟೆ ಆಗಿರುತ್ತಾ, ಹರಿದೋಗಿರುತ್ತಾ, ಧೂಳಾಗಿರುತ್ತಾ, ಮಕ್ಕದ ಮೇಲೆ ಧೂಳು ಇರುತ್ತೆ. ಇದನ್ನ ಫಸ್ಟೇ ಗೇಜ್ ಮಾಡ್ಬೇಕಾಗತ್ತೆ, ಕೂತ್ ಮಾತಾಡ್ಬೇಕಾಗತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಫೈನಲಿ ಆ 30th ಸೀನ್ ಬರ್ಬೇಕಾದ್ರೆ ಅಷ್ಟೇ ಆಗ್ಬೇಕು. ಜಾಸ್ತಿ ಇದ್ರೆ ನೀವು ಕೇಳ್ತೀರಿ ಇಲ್ಲ ನೀವು ಧೂಳಾಗಿ ನೆಕ್ಸ್ಟ್ ಸೀನಲ್ಲೇ ಇಲ್ಲ. ಸೊ ಇಟ್ ಇಸ್ ಅ ವೆರಿ ಹ್ಯೂಜ್ ಚಾಲೆಂಜ್ ಫಾರ್ ಎವ್ರಿಬಡಿ ಟು ಮೇಂಟೈನ್ ದ ಕಂಟಿನ್ಯೂಟಿ ಆಲ್ಸೋ. ಸ್ಮಾಲ್ ಇರ್ಬೋದು ಸರ್, ಬಟ್ ದಿಸ್ ಡೀಟೇಲಿಂಗ್ಸ್ ಇವತ್ತು ನಿಮ್ಗಳಿಗೆ ಗೊತ್ತಾಗುತ್ತೆ ದಟ್ ಸಿನಿಮಾ ನೋಡಿ ಯು ಪೀಪಲ್ ಆರ್ ಸೋ ವೆಲ್ ಎಕ್ವಿಪ್ಡ್ ದಟ್ ಈ ತರ ಹೆಚ್ಚು ಕಮ್ಮಿ ಆದಾಗ ಯು ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಅಂಡ್ ವಿಚ್ ಇಸ್ ವೆರಿ ವ್ಯಾಲಿಡ್. ಆ ವ್ಯಾಲಿಡೇಷನ್ ಬೇರೆ ಕೊಡ್ತಾ ಹೋಗ್ಬೇಕೆ ನಾನು ಇದರಲ್ಲಿ, ಕರೆಕ್ಟ್? ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಚಾಲೆಂಜಸ್. ಸರ್ ರಂಗನಾಥ್ ನಮ್ಮ ಕೇಳ್ತಿಂದ ಫಸ್ಟ್ ಆಫ್ ಆಲ್ ಸರ್ ಈ ಲುಕ್ ಅಲ್ಲಿ ತುಂಬಾ ಡ್ಯಾಶಿಂಗ್ ಆಗಿ ಕಾಣಿಸ್ತಾ ಇದೆ, ಇಷ್ಟ ಆಗುತ್ತೆ ಇದು ನೋಡೋದಕ್ಕೆ. ಐ ವಾಂಟೆಡ್ ಟು ಲುಕ್ ಡ್ಯಾಶಿಂಗ್ ಈವನ್ ಫಾರ್ ಮೆನ್ ನೌ. ಎಸ್ ಸರ್, ನಿಮ್ಮನ್ನು ನೀವು ತುಂಬಾ ಬ್ಯುಸಿಯಾಗಿ ಇಟ್ಕೊಂಡಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಈ ಒಂದು ಮೂವಿನಲ್ಲಿ ಮಾರ್ಕ್ನಲ್ಲಿ ನಿಮ್ಮ ಒಂದು ಪೋರ್ಷನ್ಸ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವೈಸ್ ಆಗಿ ನಾಟ್ ಜಸ್ಟ್ ಅನ್ ಆಕ್ಟರ್ ಬಟ್ ಪ್ರೊಡಕ್ಷನ್ ಅಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅಂಡ್ ಆಲ್ಸೋ ಬಿಗ್ ಬಾಸ್ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಸೊ ಇದು ಜಗ್ಲಿಂಗ್ ಆಗುತ್ತೆ ನಿಮಗೆ, ರೆಸ್ಟ್ಲೆಸ್ನೆಸ್ ಅನ್ಸಲ್ಲ ನಿಮಗೆ? ಜಾಬ್ಲೆಸ್ನೆಸ್ ಟೈರ್ಸ್ ಮೀ, ನಾಟ್ ಜಾಬ್ಸ್. ಅಂಡ್ ಐ ಥಿಂಕ್ ಮಾಡೋ ಟೈಮಲ್ಲಿ ಮಾಡಿಲ್ಲ ಅಂದ್ರೆ ಇನ್ಯಾವಾಗ ಮಾಡ್ತಾರೆ? ಐ ಥಿಂಕ್ ಯು ಶುಡ್. ಅಂಡ್ ನನಗಾಗೋ ಸುಸ್ತು ಆ್ಯಕ್ಚುಲಿ ಭಾಳ ಸುಂದರವಾಗಿದೆ ಸರ್. ಆ ಸುಸ್ತು ನಿಜವಾಗ್ಲೂ ಆಗುತ್ತೆ ಅದು. ಸೊ ಐ ಥಿಂಕ್ ಇಮ್ಯಾಜಿನ್ ಸರ್ ದಟ್ ನೀವು ಮಲಗ್ತೀರಾ 8-9 ಗಂಟೆ ನಿದ್ದೆ ಮಾಡ್ತೀರಾ ಅನ್ಕೊಳ್ಳೋಣ, ನಿಮ್ಗೆ ಎಪ್ಸೋರು ಯಾರೂ ಇಲ್ಲ, ಎದ್ರೆ ಬಿಟ್ರೆ ಕೇಳೋರು ಯಾರೂ ಇಲ್ಲ. ಇದ್ಯಾವ ಜೀವನ ಸರ್ ಇದು? ನಾನು 1 hour ಎಕ್ಸ್ಟ್ರಾ ಮಾಡಿಬಿಟ್ರೆ ಮಲಗಿಬಿಟ್ರೆ ಸಾಕು, ಎಲ್ಲಾ ಕಡೆ ಅಲ್ಲಾಡ್ತಾ ಇರ್ತಾರೆ, ಇನ್ನೂ ಎದ್ದಿಲ್ವಾ ಮಲಗಿಲ್ವಾ ಅಂತ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಆರ್. ಸೇಮ್ ಟೈಮ್ ಬಿಗ್ ಬಾಸ್ ಅಲ್ಲಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಸಾವಿರ ಮಾತಾಡ್ತಾ ಇರ್ಬೋದು, ಅಲ್ಲಿ ಹೊರಗಡೆ ನಿಂತ್ಕೊಂಡಾಗ ಹ್ಯಾವ್ ಟು ಬಿ ಅನ್ಬಯಾಸ್ಡ್, ಪೇಷನ್ಸ್ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ದಟ್ ಮೀನ್ಸ್ ಎವ್ರಿ ಎಪಿಸೋಡ್ ಮೈಕ್ರೋಸ್ಕೋಪಿಕ್ ಝೂಮ್ ಅಲ್ಲಿ ನೋಡ್ಬೇಕಾಗುತ್ತೆ. ಸೇಮ್ ಟೈಮಲ್ಲಿ ಕ್ರಿಕೆಟ್ ಇಸ್ ಮೈ ಪ್ಯಾಷನ್, ಐ ಹ್ಯಾವ್ ಟು ಪ್ರಾಕ್ಟೀಸ್ ಬಿಕಾಸ್ ಫಿಸಿಕಲ್ ಇರೋಕ್ಕಾಗಲ್ಲ. ಸೇಮ್ ಟೈಮ್ ಈ ಕಡೆ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡಬೇಕಾಗುತ್ತೆ. ಬಟ್ ಐ ಗೆಸ್ ಇಟ್ಸ್ ವಿ ಆಲ್ ಹ್ಯಾವ್ ದಟ್ ಮಚ್ ಟೈಮ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಸೋ ಇನ್ವೆಸ್ಟೆಡ್ ಇನ್ ಸ್ಲೀಪಿಂಗ್. ಈ ಮಾರ್ಕ್ ಫಿಲ್ಮ್ ಅಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಎಷ್ಟು ಪರ್ಸೆಂಟೇಜ್? 100. I don't believe in 99. ಆಕ್ಚುಲಿ ಇದರಲ್ಲಿ ನೀವು ಮತ್ತೆ ಅಗೇನ್ ಪೊಲೀಸ್ ಸರ್ ಭಕ್ತಿನಲ್ಲಿರೋ ಪೊಲೀಸ್. Good, no? They love me. They believe that I'm a good cop. ಸರ್ ಮಗಳು ಇವಾಗ ಸರ್ ನೀವು ಮ್ಯಾಕ್ಸ್ ಫ್ಯಾನ್ಸ್ ಜೊತೆ ಶೋ ನೋಡಿದ್ವಿ, ಇದೇನಾದರೂ ಪ್ಲಾನ್ ಇದೆಯಾ? Yes. I think first day ನಾನು ಬರಕ್ಕೆ ಹೋಗಲ್ಲ. I've stopped it long back because ಅಲ್ಲಿ ಥಿಯೇಟ್ರಿಂದನೂ ಬರ್ತಾ ಇದ್ದಿದ್ದು ಆ್ಯಂಡ್ ಪ್ಲಸ್ ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಏನಾಗಿದೆ, ಒಂದು ನನ್ನ ಮಾಧ್ಯಮ ಸ್ನೇಹಿತರನ್ನೇ ತೊಗೊಳೋಣ, ನಾವು ಅಲ್ಲಿದ್ದೀವಿ ಅಂದ್ರೆ ಯಾರು ಹೊರಗಡೆ ಹೋಗಲ್ಲ. ನೀವು ಅಲ್ಲಿ ಇರೋ ತನಕ ಒಂದಂತೂ ಜನಕ್ಕೆ ಗೊತ್ತು ಅಲ್ಲಿ ಏನೋ ನಡೀತಾ ಇದೆ, ಇಲ್ಲ ಅಲ್ಲಿ ಯಾರೋ ಇದ್ದಾರೆ, ಎರಡರಲ್ಲಿ ಒಂದು ಅನ್ಕೋತಾರೆ. ಹಾಗಿದ್ದಲ್ಲಿ ಮಾರ್ನಿಂಗ್ ಶೋ ನೋಡೋಕೆ ಇರೋರು ಹೊರಗಡೆ ಹೋಗಲ್ಲ, ಮ್ಯಾಟ್ನಿ ಒಳಗೆ ಬರೋಕ್ಕಾಗಲ್ಲ, ಮೊದಲ 2-3 ಸೀನ್ ಮಿಸ್ ಆಗುತ್ತೆ. ಸೊ ಬೆಟರ್ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಇರೋದು ನನಗಲ್ಲ ಈಗ ಸಿನಿಮಾಗೆ. ಐ ವಾಂಟ್ ಯು ಟು ಸಿ ದ ಫಸ್ಟ್ ಸೀನ್ ಪೀಸ್ಫುಲಿ. ಸೊ ಅವಾಗ ಏನಾಗುತ್ತೆ, ಹೋಗ್ಬಿಟ್ಟು ಬರ್ತೀನಿ. ಸೊ ಲಾಸ್ಟ್ ಇಯರ್ ನಾನು ನೋಡಿದ್ದು 31st. ಐ ಕೇಮ್ ಟು ದ ಥಿಯೇಟರ್ ಆನ್ 31st. ಈ ಸತಿನೂ 31st ಬರ್ತೀನಿ, ನಾನು ಒಂದು ಹಾಲಿಡೇ ಟೈಮಲ್ಲಿ ಬರ್ತೀನಿ. ಹಾಗೆ ನೀವು ಶಾಂತಿ ಅವರು ಪುಸ್ತಕ ಹಾಡು ಹಾಡಿರೋದು ಎಷ್ಟು ಖುಷಿ. ದಟ್ಸ್ ಆ್ಯಕ್ಚುಲಿ ಲೈಕ್ ಹ್ಯಾಪಿನೆಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಐ ವೆರಿ ಹ್ಯಾಪಿ. ಆ ಸಾಂಗ್ ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಸಿಕ್ಕಿರೋದು. ಬಿಕಾಸ್ ನಾನು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವತ್ತೂ ಹಾಡಿಸಿರ್ತಾ ಇದ್ದೆ. ನನಗೇನು ಅರ್ಜುನ್ ಜನ್ಯ ಆಗಲಿ ಯಾರು ನಮ್ಮ ಅಜನೀಶ್ ಆಗಲಿ ಇಲ್ಲ ಅಂತ ಹೇಳಲ್ಲ. ಬಟ್ ಐ ಡಿಂಟ್ ವಾಂಟ್ ಮೈ ಡಾಟರ್ ಟು ಗ್ರೋ ಲೈಕ್ ದಟ್. ಆ್ಯಂಡ್ ಅವ್ರಿಗೂ ಅದು ಇಷ್ಟ ಇಲ್ಲ ನಮ್ಮ ಮಗಳಿಗೆ. ಅವಳಿಗೆ ಸ್ವಂತದಲ್ಲಿ ನನಗೆ ಸಿಕ್ಕರೆ ನಾನು ಮಾಡ್ತೀನಿ ಅಂತ ಅವ್ರದ್ದು ಇವತ್ತಿನ ಜನ್ಜಿಕ್ ರೋಡಲ್ವ ಹಾಗಿದ್ದಾರೆ ಅವರು.
ಆ್ಯಂಡ್ ಅವ್ರಿಗೆ ಅಜನೀಶ್ ಸಾಂಗ್ ಬಂದಾಗಲೂ ನಾನೇನೋ ಟ್ರ್ಯಾಕ್ ಹೋಗ್ತಾ ಇದಾರೆ ಅನ್ಕೊಂಡಿದ್ದೆ. ದೆನ್ ಫೈನಲಿ ಒನ್ ಡೇ ಅಜನೀಶ್ ಅವ್ರ ಸಾಂಗ್ ಕಳಿಸಿದ್ರು. ದಟ್ಸ್ ಒನ್ ಐ ಗಾಟ್ ಟು ನೋ. ವೆರಿ ಹ್ಯಾಪಿ. ಬಟ್ ಅಲ್ಲೂ ಡೌಟ್ ಇತ್ತು, ಸಾಂಗ್ ಮ್ಯೂಸಿಕಲ್ಲಿ ಇಟ್ಕೋತಾರ, ಟ್ರ್ಯಾಕಾ. ಬಟ್ ದೆನ್ ಫೈನಲಿ ಇಟ್ಕೊಂಡಾಗ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ದಟ್ ನನ್ನ ಸಿನಿಮಾ